ಸುಬ್ಬಣ್ಣ ಕುಲಕರ್ಣಿ ಎಲ್ಲ ಹೇಳಿದ್ರು. ನಾವು ತಪ್ಪಾದರೂ ಏನು ಮಾಡಿ ಜೀವನದಲ್ಲಿ ಕರ್ಮ ಅಂತಾರಲ್ಲ, ಕರ್ಮ ಮುಗಿಸ್ಕೊಂಡ ಮೇಲೆ ಹೋಗ್ಬೇಕಂತ. ಏನು ಹೋದ ಜನ್ಮದ ನಾವು ಏನು ತಪ್ಪು ಮಾಡಿದ್ವೋ ಏನೋ, ದೇವರು ಯಾಕೆ ನಮಗೆ ಈ ಶಿಕ್ಷೆ ಕೊಡ್ತಾ ಇದ್ದಾನ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಆದರೂ ಕೂಡ ನಾವು ಎದಕ್ಕೆ ಹೋರಾಡ್ತಾ ಇದ್ದೀವಿ? ನಮ್ಮ ಕರ್ಮವನ್ನು ಮುಗಿಸೋಣ, ಮುಂಬರುವ ಪೀಳಿಗೆಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಈ ಹೋರಾಟ ಮಾಡ್ತಾ ಇರೋದು. ಈಗ ಸಾವಿರಾರು ಜನ ಡೆಲ್ಲಿ ಕಡೆ ಟಿಕೆಟ್ಗಳು ಬುಕ್ ಆಗಿಬಿಟ್ಟಿದೆ. ಎಲ್ಲ ಕಡೆಯಿಂದ ಇಂಟೆಲಿಜೆನ್ಸಿ ಮೆಸೇಜ್ ಹೋಗ್ಬಿಟ್ಟಿದೆ. ಸರ್ಕಾರದಲ್ಲಿ ಒಂಥರ ನಡಕ ಶುರುವಾಗಿದೆ. ಏನಪ್ಪ, ಈ ವಯಸ್ಸಾದವ್ರಿಗೆ ಡೆಲ್ಲಿವರೆಗೂ ಕರೆಸೋದು ಕರೆಕ್ಟಾ? ಅದನ್ನು ವಿಚಾರ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟದ್ದು. ಇವತ್ತೇ ಹೇಳ್ರಿ, ನಾಳೆ ನಮ್ಮ ಜನತೆಗೆ ನಮಗೆ ಹೇಳಿ ಸಾಕಾಗಿ ಹೋಗ್ತೀವಿ. ಸ್ವಲ್ಪ ಈ ಕಡೆ ನಮ್ಮ ಜನರು ನಮಗೆ ಒಪ್ಪೋದು ಇಲ್ಲ. ಲೆಟರ್ ಕೊಟ್ಟರು, ಮಾಡ್ತೀವಂತ ಹೇಳಿದರು, ಆದರೂ ಅವ್ರು ಏನೂ ಮಾಡ್ತಾಯಿಲ್ಲ. ಇವತ್ತಿನ ಬೆಳಗಿನ ದಿವಸ ಲೇಟೆಸ್ಟ್ ಡೆವಲಪ್ಮೆಂಟ್. ಇವತ್ತು ಬೆಳಗಿನ ದಿವಸ 9 ಗಂಟೆಗೆ ನಮ್ಮ ಸೆಂಟ್ರಲ್ ಟೀಮು ಮನ್ಸುಖ್ ಮಾಡಿ ಅವ್ರ ಮನೆಗೆ ಹೋಗಿದ್ದಾರೆ ಡೆಲ್ಲಿನಲ್ಲಿ. ಏನು ಸರ್ ಮಾಡ್ತೀನೋ ಇಲ್ಲ? ಮಾಡ್ತೀನಿ. ದೀನಿಚಾರಿ ಬೇಕಾಗಿಲ್ಲ ನಮಗೆ. ಯಾವಾಗ ಮಾಡ್ತಾರಾ, ಎಲ್ಲಿ ಮಾಡ್ತಾರಾ ಅದು ಡಿಕ್ಲೇರ್ ಮಾಡಬೇಕು. ಇಲ್ಲ ನೀವು ನಿಮ್ಮ ವೆಜಿಟೇಷನ್ ರಿಟರ್ನ್ ತೊಗೊಳಲ್ಲ. ನಮ್ಮ ಜನರು ಇಷ್ಟು ಹುಮ್ಮಸ್ನಲ್ಲಿದ್ದಾರೆ, ನಾವೆಲ್ಲರಿಗೂ ಹೇಳ್ಬಂದಿ ನಾವು ವಾಪಸ್ಸೇ ಬರಲ್ಲ ಅಂತೇಳಿ ನಾವೇನು ಉತ್ತರ ಕೊಡಬೇಕು? ನಾವು 2-3 ಕಂಡೀಷನ್ ಇಟ್ಟಿದ್ದೀವಿ. ನಿಮ್ಮದು ಓಪನ್ ಆಗಿ ಹೇಳ್ತೀನಿ. ಒಂದು, ಪ್ರಧಾನಮಂತ್ರಿಯವರು ಬುಲ್ಡಾನಕ್ಕೆ ಬರಬೇಕು. ನಾವೆಲ್ಲರೂ ಬುಲ್ಡಾನಕ್ಕೆ ಹೋಗ್ತೀವಿ, ಲಕ್ಷಗಟ್ಟಲೆ ಬಂದು ಪ್ರಧಾನಮಂತ್ರಿ ಅಲ್ಲೇ ಡಿಕ್ಲೇರ್ ಮಾಡಿ. ಇದು ಫಸ್ಟ್ ಡಿಮ್ಯಾಂಡ್ ನಮ್ಮದು. 2ನೇ ಡಿಮ್ಯಾಂಡು, ಯಾವಾಗ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅದು ಮೀಡಿಯಾಕ್ಕೆ ಹೋಗಬೇಕು, ರೈಟಿಂಗ್ನಲ್ಲಿ ಬರಬೇಕು. ಇವೆರಡು ಕಂಡೀಷನ್ ಇಟ್ಕೊಂಡು ಈ ಮಧ್ಯಾಹ್ನ ಮೀಟಿಂಗ್ ಇದೆ. ಇದು ಯಾವ ಥರ ಟ್ವಿಸ್ಟ್ ಆಗುತ್ತೆ ನೋಡೋಣ. ಬಟ್ ನಾವು ಹೋಗೋದಂತೂ ಡೆಲ್ಲಿಗೆ ಕಟ್ಟಿಟ್ಟಿದೆ. 9, 10, 11 3 ದಿವಸ. 9, 10ನೇ ತಾರೀಕು ಅವ್ರು ಮಾಡದೆ ಹೋದರೆ 11ನೇ ತಾರೀಕು ಕಾರ್ಯಕ್ರಮ ನಾವು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ದೊಡ್ಡ ಕಾರ್ಯಕ್ರಮ ಇದೆ ಅದು. ನಾವು ಯಾರೂ ವಾಪಸ್ಸೇ ಬರೋದು. ಹೌದು, ಹೋಗ್ಲಿದ್ದು ಡೆಲ್ಲಿಗೆ ಮೆಸೇಜ್. ನಾವು ಯಾರೂ ಬರಲ್ರಿ ವಾಪಸ್ಸು. ಮಾಡಲಿಲ್ಲ ಬಂಬಳಿ ಕಣ್ಣು ಹೇಳಲ್ಲ. ಎಷ್ಟು ದಿವಸ ರೀ ಇದು? ಹಿಂಗೆ ಹೇಳ್ಕೊಂಡು ಹೋದ. ಪರ್ಟಿಕ್ಯುಲರಾಗಿ ನಾವು ಕೇಳ್ತಾ ಇರೋದು 2 ಹೊತ್ತು ಊಟ. ಒಂದು ಚಿಕ್ಕ ಮನೆಯಲ್ಲಿ ಇರೋಕ್ಕೆ ಒಂದು ಗಂಡ ಹೆಂಡತಿಗೆ 7,500 ರೂಪಾಯಿ ಜಾಸ್ತಿನ ನಾವು ಕೇಳೋದು. ಈ ರೇಟಲ್ಲಿ ಭಾಳ ಕಡಿಮೆ ಅದು. ಸ್ವಾಮಿ, ಕೆಲವು ಸ್ಟೇಟ್ಗಳು 3,000 4,000 ಕೊಡ್ತಾರೆ. ಅಲ್ಲಿ ಓಲ್ಡ್ ಏಜ್ ಪೆನ್ಷನ್ ಕಾಂಟ್ರಿಬ್ಯೂಷನ್ನೇ ಯಾರೂ ಮಾಡಿಲ್ಲ. ಆಂಧ್ರ ಪ್ರದೇಶದಲ್ಲಿ 3,000 ಓಲ್ಡ್ ಏಜ್ ಪೆನ್ಷನ್. ಅದಾರು ವಿಚಾರ ಮಾಡ್ಬೇಕಾ? ತಮಿಳುನಾಡು ನಿನ್ನೆ 3,600 ಡಿಕ್ಲೇರ್ ಮಾಡ್ಯಾರ. ಹರಿಯಾಣ ಡಿಕ್ಲೇರ್ ಮಾಡ್ಯಾರ. ತೆಲಂಗಾಣ, ಆಂಧ್ರ ಪ್ರದೇಶ 4,000 ಡಿಕ್ಲೇರ್ ಮಾಡ್ಯಾರ. ಯಾರು ಕಾಂಟ್ರಿಬ್ಯೂಟ್ ಮಾಡಿಲ್ಲ. ನಾವು ಇಷ್ಟು ತಿಂಗಳ ದುಡ್ಡು ಕೊಟ್ಟು ಇಷ್ಟು ಜನಸೇವೆಯನ್ನು ಮಾಡಿದರೂ ಕೂಡ ನಮ್ಗೆ ಯಾಕೆ ಕೊಟ್ಟಿಲ್ಲ? ಮೋದಿ ಸಾಹೇಬ್ರೆ, ಕೈ ಮುಗಿದು ಕೇಳ್ಕೊತೀವಿ ನಾವು. ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿಲ್ಲ. ನಾವು ಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರ. ನಾವು ಮಾಡಿದವ್ರನ್ನು ಕೇರ್ ಮಾಡಿರಿ. ಈ ಭಾರತವನ್ನು ಏಳಿಗೆ ಮಾಡಿದಕ್ಕಂಥ ಸೀನಿಯರ್ ಸಿಟಿಜನ್ನು ತಪ್ಪೇನು ಮಾಡಿಲ್ಲ. ರಾಷ್ಟ್ರದ ಅಭಿವೃದ್ಧಿಗೆ 30 ವರ್ಷ, 35 ವರ್ಷ, 40 ವರ್ಷ ನೀವೆಲ್ಲ ನೌಕರಿ ಮಾಡಿ ಇಲ್ಲಿವರೆಗೂ ರಾಷ್ಟ್ರವನ್ನು ಇಲ್ಲಿವರೆಗೂ ತಂದಿರಿ. ನಮಗೂ 2 ಹೊತ್ತು ಊಟ ಒಂದು ಚಿಕ್ಕ ಮನೇಲಿ ಇರೋದು. ನಾವು ಮರಣ ಹೊಂದಿದ ಮೇಲೆ ನಮ್ಮ ಅದೇನು
ಚೀತಾಕ ರೊಕ್ಕ ಖರ್ಚಾಗೋದು ನಮ್ಮಿಂದ ಆಗಲಿ, ನಾವು ಕೈ ಒಡ್ಡೋದು ಬೇಡ. ದೇವರೇ ಆ ಬುದ್ಧಿ ಕೊಡಪ್ಪ ಅವ್ರಿಗೆ, ಆದಷ್ಟು ಜಲ್ದಿ ನಮ್ಮ ಕೆಲಸ ಮಾಡಿಕೊಡು. ನೀವು ಯಾರು ಚಿಂತೆ ಮಾಡ್ತಕ್ಕದಲ್ಲ, ನಮ್ಮ ಕೆಲಸ ಹಾಗೇ ತೀರ್ತದ. ಇಲ್ಲಿ ತನಕ ಏನು ಬಂದದ, ಯಾವ ಸಂಘಟನೆಗಳು ಇದುವರೆಗೂ ಯಾವುದೂ ಮಾಡಿಲ್ಲ. ಏನೋ ಅಂತಾರೆ, ಏನೇನು ಮಾಡ್ತಾರೆ, ಈ ಕಡೆ ಕೇಳಬೇಕು, ಈ ಕಡೆ ಬಿಡಬೇಕು. ರಾತ್ರಿ ಹಗಲು ನಾವು ಇದನ್ನ ಯೋಚನೆ ಮಾಡೋದು ಇದು ಒಂದೇ. ನನ್ನ ಜನರಿಗೆ 2 ಹೊತ್ತು ಊಟ ಸಲುವಾಗಿ ನಾನು ಯಾವ ಪೆನ್ಷನ್ ಕೊಡಬೇಕು. ನಾನು ಏನಿಲ್ಲ ಸರ್, ನನ್ನ ಅಜೆಂಡಾ ಲೈಫಲ್ಲಿ ಏನೇನೂ ಇಲ್ಲ. ನನಗೆಲ್ಲ ಆಪ್ರೇಷನ್ ಅದು, ಎಲ್ಲ ಟ್ರೀಟ್ಮೆಂಟ್ ಅದು. ದೇವರು ಕರ್ಲಿಕ್ಕೆ ಬಂದರೂ ಹೇಳ್ತೀನಿ, ಸ್ವಲ್ಪ ಇರಪ್ಪ, ಅದು ಸೆಟಲ್ಮೆಂಟ್ ಮಾಡಿದ್ಮೇಲೆ ನಾನು ಕರ್ಕೊಂಡು ಹೋಗಿ ಬೇಡಪ್ಪ. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿ ಕೊಡ್ತೀನಿ. ನಾನು ಎಲ್ಲ ನನ್ನ ಆರೋಗ್ಯ ಕಾರಣ ಆಗಲಿಕ್ಕೆ ನೀವೆಲ್ಲರೂ ಇದ್ದೀರಾ. ಈ ವಿಚಾರವನ್ನು ಎಲ್ರಿಗೂ ಹೇಳ್ರಿ. ಈ ಸಾಯಂಕಾಲದೊಳಗೂ ಏನಾದರೂ ಒಳ್ಳೆ ಸುದ್ದಿ ಬಂದರೆ ನಾವು ನಿಮಗೆ ವಿಡಿಯೋ ಮಾಡಿ ಹಾಕ್ತೀವಿ. ಎಲ್ಲರೂ ಇದನ್ನು ಪ್ರಸಾರ ಮಾಡಿರಿ, ಎಲ್ಲರೂ ನೋಡಿರಿ. ಬೋಲೋ ಭಾರತ್ ಮಾತಾ ಕಿ ಜೈ. ದಯವಿಟ್ಟು